ಇನ್ನು ರಾಮನಗರದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು 2028ಕ್ಕೆ ಅಲ್ಲಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಜನರು ಉಂಟು, ಅವರು ಉಂಟು, ನಾವು ಉಂಟು, ಅಂದ್ರೆ ರಣಕಣಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನುವಂತಹ ರೀತಿಯಲ್ಲಿ ಸಂದೇಶ ಕೊಟ್ಟಿದ್ದಾರೆ. ಜನರು ಯಾವ ರೀತಿಯಾದಂತಹ ರೀತಿಯಲ್ಲಿ ನೋಡ್ತಾರೆ ನೋಡ್ಲಿ, ಕುಮಾರಸ್ವಾಮಿ ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಕುಮಾರಸ್ವಾಮಿಗೆ ಆ ದೇವರು ಶಕ್ತಿ ಕೊಡಲಿ, ಅವರ ಆಸೆ ಕೇಳಲಿಕೊಳ್ಳಿ. ಜನರು ಅಲ್ಲಿರುವಂತಹ ಜನರುಂಟು, ನಾವು ಉಂಟು ಅಂತ ಡಿ.ಕೆ. ಶಿವಕುಮಾರ್ ರಾಮನಗರದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂತಹ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದರ ಜೊತೆಗೆ ಜಿಬಿಐಟಿ ವಿಚಾರದಲ್ಲಿ ಚರ್ಚೆಗೆ ಕರೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಚರ್ಚೆಗೆ ನಾನು ಅವರ ಆಹ್ವಾನವನ್ನು ಸ್ವೀಕಾರ ಮಾಡ್ತೀನಿ, ಅವ್ರು ಯಾವಾಗ ಕರೀತಾರೆ ಆವಾಗ ನಾನು ಚರ್ಚೆಗೆ ಸಿದ್ಧನಾಗಿದ್ದೀನಿ ಅಂತ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಹುಟ್ಟೂರು ದೊಡ್ಡ ಆಲದಹಳ್ಳಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಸವಾಲು ಹಾಕ್ಯಾರ ಸರ್. ಡಿ.ಕೆ. ಸಹೋದರ ಬರಲಿ ಚರ್ಚೆಗೆ ಈ ವಿಚಾರವಾಗಿ ಅವ್ರು ಯಾವತ್ತು ಹೇಳ್ತಾರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ಅವರು ನೀವೇನೇನು ಸುವರ್ಣನು, ಫಸ್ಟ್ ನ್ಯೂಸು, ಪವರು, ಈಗ 5 ಜನ ಇದ್ರಿ, ಗ್ಯಾರಂಟಿ ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅವ್ರಿಗೆ. ಇನ್ನೇನಿಲ್ಲ, ಪರವಾಗಿಲ್ಲ. ಏನು ನಾವು ರಾಜಕಾರಣದಲ್ಲಿ ಇರಬೇಕಾದವರು ಅವ್ರ ಸವಾಲನ್ನ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ. ಭಾಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದನ್ನು. ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಿ, ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನೋಡಿದಂತೆ ನಡೀತೀವಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತವಾಗಿ ಹೇಳ್ಬೇಕಷ್ಟೇ ನನಗೆ. ನಾನು ಯಾಕೆ ನಾನೆಲ್ಲ ಬೇರೆ ಪ್ರೋಗ್ರಾಮ್ ಹಾಕೋಬಿಟ್ಟಿದ್ರೆ ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೂ ರೆಡಿ. ಪಾಪ ಅವ್ರು ಮಾಡುತ್ತಾ ಅವರು ರಾಜಕಾರಣ ಮಾಡಬೇಕು, ಅವ್ರು ಮಾಡ್ಕೊಳ್ತಾರೆ. ನಾನು ಮಾಡಿದ್ದು ಅವರೇ ಮಾಡಿದ್ದು, ಅವರೇ ಹೇಳವ್ರೆ. ನಾನು 800 ಅಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ, ನಾನು ಎಲ್ಲ ಮಾಡಿದ್ದೀನಿ ಅಂತ ಅವರೇ ಎಲ್ಲ ಹೇಳಿದ್ದಾರೆ. ಅವ್ರು ಹೇಳಿದ್ನ ನಾವು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ. ಅಂದರೆ 2 ಕೋಟಿ ಕೊಡ್ತೀವಿ, 50% ಸೈಟ್ ಕೊಡ್ತೀವಿ, ಯಾವುದು ನಂಬೇಡಿ ಅಂತ ಹೇಳಿ ಸರ್. ಅವರು ನೋಡಪ್ಪ, ಈಗ ಇಲ್ಲಿ ನಾನು ನಿನಗೆ ಉತ್ತರ ಕೊಡಲ್ಲ, ಕುಮಾರಸ್ವಾಮಿಗೆ ಉತ್ತರ ಕೊಡಬೇಕದನ್ನು. ಕುಮಾರಸ್ವಾಮಿ ನಾನು ಹೇಳ್ತೇನೆ, ನಾವು ಏನು ಸ್ಕೀಮ್ ಕೊಟ್ಟಿದ್ದೀವಲ್ಲ, ಬೆಂಗಳೂರು ದಕ್ಷಿಣ ಅಂತ ಏನು ಮಾಡಿದ್ದೀವಲ್ಲ, ಇದು ನಾನು ಪರ್ಮನೆಂಟ್ ಇಲ್ಲ, ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ. ನಾನು ತೆಗೆದುಕೊಂಡಂಥ ತೀರ್ಮಾನ ಪರ್ಮನೆಂಟಾಗಿ ಉಳಿತದೆ, ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ. ನಾನು ಇವತ್ತು ಇಲ್ಲದೆ ಹೋದ್ರು, ಅವ್ರಿಲ್ಲದೆ ಹೋದ್ರೂ ಮುಂದಕ್ಕೆ ನಮ್ಮ ಜನ್ರೇಷನ್ ಯಾರು ನೆನೆಸ್ಕೊಳ್ತದೆ. ಈಗ ಈ ರೋಡೆಲ್ಲ ಅಗಲ ಮಾಡಿ ಇಷ್ಟೆಲ್ಲ ನೋಡಿ, ಕೇಳಿ ಅವ್ರಿಗೆಲ್ಲ ಎಷ್ಟೆಷ್ಟು ರೂಪಾಯಿ ಸಿಕ್ಕಿದೆ ಕೇಳಿ. ಅವ್ರಿಗೆಲ್ಲ ದೊಡ್ಡಹಳ್ಳಿಯವ್ರು ಕೇಳಿ ಸಾಕು, ಸಾತೂರವ್ರು ಕೇಳಿ, ಕನಕಪುರದವ್ರು ಕೇಳಿ. ಇಲ್ಲಿ 1500 ರೂಪಾಯಿ ಕೊಡಿಸಿದ್ದೀನಿ ಅಡಿಗೆ ದೊಡ್ಡಹಳ್ಳಿಲಿ. ಈಗೆಲ್ಲ ನೀವು ಅಕ್ಕೋಡಹಳ್ಳಿ ಜನ ಪಾದಯಾತ್ರೆ ರೋಡ್ ನೋಡಿದ್ರಲ್ಲ, ಎಲ್ಲ ಹೊಡ್ಕೊಂಡು ಯಾವ ರೀತಿ ಇಲ್ಲಿ ಡ್ರೈನೇಜ್ ಆಗಿದೆ ನೋಡಿ. ನಗರಗಳಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ, ಆ ಫೆಸಿಲಿಟೀಸ್ ಎಲ್ಲ ಈ ಜನಕ್ಕೆ ಮಾಡಿಕೊಟ್ಟಿದ್ದೀವಿ ನಾವು. ಜನ ಆಕ್ಷೇಪ ಮಾಡ್ತಿದ್ದಾರೆ. ಅಂದರೆ ಬರಲಿ, ಅವ್ರು ಸಿಎಂ ಆಗ್ತೀನಿ ಅಂತ ಹೇಳಿ ರಾಜಕಾರಣಕ್ಕೆ ಬರೋರನ್ನ ಬೇಡ ಅಂತ ಹೇಳೋಕ್ಕಾಗ್ತದ? ಈಗೂ ರಾಜಕಾರಣದಲ್ಲಿ ಇದಾರಲ್ಲ ಅವರು, ರಾಜ್ಯ ಏನೋ ರಾಷ್ಟ್ರ ಏನೋ ನನಗೆ ಗೊತ್ತಿಲ್ಲ. ರಾಮನಗರದಿಂದ ಸ್ಪರ್ಧೆ ಮಾಡ್ತೀನಿ ಅಂತಿಮ ದಿನಗಳನ್ನ ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಸರ್. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ. ಪಾಪ ಅವ್ರ ಆಸೆ ಎಲ್ಲ ಏನು ಬೇಕಾದ್ರೂ ಅವರು ಕೇಳ್ಕೊಳ್ಳಿ. ಜನ ಉಂಟು, ಅವರುಂಟು, ಜನ ಉಂಟು, ನಾವು ಉಂಟು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಇವತ್ತು ತಾನೇ ಎಚ್.ಡಿ. ಕುಮಾರಸ್ವಾಮಿ ಅವರೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ರಾಮನಗರದಲ್ಲಿ ಕೂತ್ಕೊಂಡು. ನನ್ನ ಅಂತಿಮ ಆಯ್ಕೆ, ಅಂತಿಮ ದಿನಗಳು ರಾಮನಗರದಲ್ಲೇ ಇರ್ತವೆ. ಅಂದರೆ ಅರ್ಥ ಏನು ಅಂದರೆ 2028ರ ಚುನಾವಣೆಗೆ, ವಿಧಾನಸಭೆ ಚುನಾವಣೆಗೆ ನಾನು ಮತ್ತೆ ರಾಮನಗರದಿಂದನೇ ಸ್ಪರ್ಧೆಯನ್ನು ಮಾಡ್ತೀನಿ. ನನಗೆ ರಾಜಕೀಯ ಜನ್ಮವನ್ನು ಕೊಟ್ಟಿರುವಂತಹ ಭೂಮಿ ಈ ರಾಮನಗರ. ಹಾಗಾಗಿ ಕಳೆದ ಬಾರಿ ಅನಿವಾರ್ಯವಾಗಿ ಮಂಡ್ಯದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಆದರೆ ವಾಪಸ್ ಮತ್ತೆ ರಾಮನಗರಕ್ಕೆ ಬರ್ತೀನಿ, ಇಲ್ಲಿಂದ ಚುನಾವಣೆ ನಿಲ್ತೀನಿ ಅನ್ನುವಂತಹ ರಿಯಾಕ್ಷನನ್ನು ಕೊಟ್ಟಿದ್ರು. ಅದಕ್ಕೆ ಪ್ರತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಸಹ ಉತ್ತರವನ್ನು ಕೊಟ್ಟಿದ್ದಾರೆ. ಅವರುಂಟು, ಜನರುಂಟು, ನಾವುಂಟು. ಅಂದರೆ ಜನರು ಯಾವ ಕಡೆಗೆ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ, ಜೊತೆಗೆ
ನಾವು ರಾಜಕೀಯ ರಣತಂತ್ರಗಳನ್ನು ಅವ್ರು ಸೋಲಿಸೋ ಸಲುವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನು DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇವತ್ತು ದೊಡ್ಡ ಆಲಹಳ್ಳಿಗೆ ಏನೋ ಹೋಗಿರ್ತಾರೆ. ದೊಡ್ಡ ಆಲಹಳ್ಳಿಯಲ್ಲಿ ಅಂದರೆ ಇವರ DK ಶಿವಕುಮಾರ್ ಅವರ ಹುಟ್ಟೂರು, ಆ ಒಂದು ಊರಿನಲ್ಲಿ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.